ಅಸಾರೇ ಸಂಸಾರೇ ವಿಷಯ ವಿಷಸಂಗಾಕುಲಧಿಯಃ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಕಗಾಥಾತುಲಸುಧಾಂ ಕಿಮರ್ಥಂ ವ್ಯರ್ಥಂ ಭೋ ವ್ರಜತ ಕುಪಥೇ ಕುತ್ಸಿತಕಥೆ ಪರೀಕ್ಷಿತ್ ಸಾಕ್ಷಿ ಯತ್ ಶರಣಗತ ಮುಕ್ತುಕ್ತಿ ಕಥನೆ. ಅಸಾರವಾದ ಸಂಸಾರದಲ್ಲಿ ಎಲ್ಲಿಯೂ ಸಾರ ಇಲ್ಲ. ಆದರೆ ಇಂಥ ಎಲ್ಲ ಕಡೆ ವಿಷಮಯ ವಾತಾವರಣ. ಆದರೂ ಆ ವಿಷಬಾಧೆ ಪರಿಹಾರಕ್ಕೋಸ್ಕರ ಕ್ಷಣಾರ್ಧಂ ಕ್ಷೇಮಾರ್ಥಂ, ನಿಮ್ಮ ಕ್ಷೇಮಕ್ಕೋಸ್ಕರ ಅರ್ಧ ಕ್ಷಣವಾದರೂ ಕೂಡ ಭಾಗವತಾಮೃತ ಪಾನ ಮಾಡಿರಿ, ಎಲ್ಲ ವಿಷಬಾಧೆ ಪರಿಹಾರ ಆಗ್ತದೆ. ಪರೀಕ್ಷಿತ್ ರಾಜ ಸಾಕ್ಷಿಯಾಗಿದ್ದಾನೆ. ಭಾಗವತ ಶ್ರವಣ ಮಾಡಿದರೆ ಏನಾಗ್ತದೆ ಅನ್ನೋದಕ್ಕೆ ಯಾವ ನರಕಕ್ಕೆ ಹೋಗಬೇಕಾಗಿತ್ತು ಅಂಥ ನರಕ ತಪ್ಪಿಸ್ಕೊಂಡು ಭಗವಂತನ ಪಾದಮೂಲ ಸೇರಿದ ಪರೀಕ್ಷಿತ್ ರಾಜ ಇದು ಭಾಗವತದಿಂದ ಏನು ಫಲ ಸಿಗ್ತದೆ ಅನ್ನೋದಕ್ಕೆ ಪರೀಕ್ಷಿತ್ ಸಾಕ್ಷಿ ಯತ್ ಶ್ರವಣ ಗತ ಮುಕ್ತುಕ್ತಿ ಕಥನೆ ಹೀಗೆ ಹೇಳಿ ಮುಗಿಸಿದ್ದಾರೆ. ಮುಂದೆ ಇದು ಪ್ರಚಾರಕ್ಕೆ ಬಂದದ್ದು ನೈಮಿಷಾರಣ್ಯದಲ್ಲಿ. ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ. ನೈಮಿಷಾರಣ್ಯದಲ್ಲಿ ಶೌನಕಾದ ಋಷಿಗಳು ಯಜ್ಞ ಮಾಡ್ತಾ ಇರುವಾಗ ಅಲ್ಲಿಗೆ ಸೂತ ಪುರಾಣಿಕರು ಅಂತ ಒಬ್ಬರು ಬಂದರು, ರೋಮಹರ್ಷಣರ ಮಕ್ಕಳು. ಸೂತ ಪುರಾಣಿಕರು ಬಂದಾಗ ಅವರನ್ನು ಸ್ವಾಗತ ಮಾಡಿ ಆದರದಿಂದ ಬರಮಾಡಿಕೊಂಡು ಅವರನ್ನು ಒಂದು ಕಡೆ ಕೂಡಿಸಿ ಶೌನಕಾದ ಋಷಿಗಳು ಅವರಲ್ಲಿ ಕೇಳಿದರು, ನಾವು ದ್ರವ್ಯ ಯಜ್ಞ ಮಾಡ್ತಾ ಇದ್ದೀವಿ, ನಿಮ್ಮಿಂದ ಜ್ಞಾನಯಜ್ಞ ನಡೀಲಿ. ಆವಾಗ ನಾವು ಮಾಡಿದ ದ್ರವ್ಯ ಯಜ್ಞ ಪರಿಪೂರ್ಣ ಆಗ್ತದೆ. ಜ್ಞಾನಯಜ್ಞ ಅಂದರೆ ಏನು? ಕೃಷ್ಣನ ಕಥೆ ಹೇಳ್ರಿ ಅಂದರು. ಕೃಷ್ಣನ ಕಥೆ ಹೇಳಬೇಕು ನಮಗೆ. ಆಗ ಸೂತ ಪುರಾಣಿಕರು ಹೇಳ್ತಾರೆ, ಕೃಷ್ಣನ ಕಥೆ ಮಾತ್ರ ಯಾತಕ್ಕೆ? ಕೃಷ್ಣನ ಕಥೆಯೂ ಸೇರಿದಂಥ ಸಮಗ್ರ ಭಾಗವತವನ್ನೇ ನಿಮಗೆ ಹೇಳ್ತೇನೆ ನಾನು. ಕೃಷ್ಣನ ಕಥೆಯೂ ಸೇರಿದೆ, ಎಲ್ಲ ಅವತಾರದ ಚರಿತ್ರೆಯೂ ಸೇರಿದೆ, ಭಗವದ್ಭಕ್ತರಾದ ಭಾಗವತರ ಚರಿತ್ರೆಯೂ ಸೇರಿದೆ. ಅಂಥ ಭಾಗವತವನ್ನು ಹೇಳ್ತೇನೆ ಅಂತ ಸೂತ ಪುರಾಣಿಕರು, ಇವರು ಕೇಳಿದ್ದು ಕೃಷ್ಣನ ಕಥೆ, ನಿಮಗೆ ಭಾಗವತನೇ ಹೇಳ್ತೇನೆ ಅಂತ ಅವರು ಶುರು ಮಾಡಿದರು. ಪಂಗೂಪರಿ ಗಂಗಾ ಪ್ರವಾಹ ಅಂತಾರೆ. ಒಬ್ಬ ಪಂಗು ಅಂದರೆ ಕುಂಟ ಇದ್ದಂತೆ, ಗಂಗೆಗೆ ಹೋಗಬೇಕು ಅಂದ್ಕೋತಿದ್ದ, ಅವನಿದ್ದಲ್ಲೇ ಗಂಗೆ ಹರಿದು ಬಂತಂತೆ. ಹಾಗೆ ಕೃಷ್ಣನ ಕಥೆ ಹೇಳ್ರಿ ಅಂದರೆ ಭಾಗವತ ಹೇಳ್ತೇನೆ ಅಂತ ಶುರು ಮಾಡಿ, ಭಾಗವತ ಎಲ್ಲಿ ಉಗಮಾಯಿತು, ಮುಂದೆ ಹೇಗೆ ಬಂತು, ಯಾರ್ಯಾರು ಭಾಗವತ ಪ್ರವರ್ತಕರು ನಮ್ಮ ತನಕ ಹೇಗೆ ಬಂತು, ಅವರೆಲ್ಲ ಭಾಗವತದ ಪ್ರವರ್ತಕರಾದ ಋಷಿಗಳು. ಅವರನ್ನು ಸ್ಮರಣೆ ಮಾಡಿ ಭಾಗವತ ಹೇಳಬೇಕು. ವೇದ ಮಂತ್ರ ಪಠನೆ ಮಾಡುವಾಗ ಗಾಯತ್ರಿ ಛಂದಃ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಅಂತ ಸ್ಮರಣೆ ಮಾಡ್ತೀವಿ. ಹಾಗೆ ಭಾಗವತಕ್ಕೂ ಕೂಡ ಒಂದು ಋಷಿ ಪರಂಪರೆ ಇದೆ. ಇದು ವೇದ ಸಮಾನ, ಪುರಾಣಂ ಬ್ರಹ್ಮ ಸಂಹಿತಂ ಅಂತಾರೆ. ಬ್ರಹ್ಮ ಅಂದರೆ ವೇದ ತುಲ್ಯ. ಆದ್ದರಿಂದ ಇದಕ್ಕೊಂದು ಋಷಿ ಪರಂಪರೆ. ಭಾಗವತದ ಮೊದಲನೇ ಋಷಿ ಶ್ರೀಮನ್ನಾರಾಯಣ 4 ಶ್ಲೋಕದ ಭಾಗವತವನ್ನು ರಚನೆ ಮಾಡಿದ. ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ. ಚತುಶ್ಲೋಕಿ ಭಾಗವತ ಅಂತಾರೆ, ಮೂಲ ಭಾಗವತ ಅಂತಾರೆ. ಆಮೇಲೆ ಬ್ರಹ್ಮದೇವರು ನಾರದರಿಗೆ ಹೇಳಿದರು. ನಾರದರು ಕೇಳಿದ ಭಾಗವತ ಸ್ವಲ್ಪ ವಿಸ್ತಾರ ಆಗಿತ್ತು. ಪರಮಾತ್ಮ ಶ್ರೀಮನ್ನಾರಾಯಣ ಬ್ರಹ್ಮದೇವರಿಗೆ ಯಾವಾಗ ಹೇಳಿದ್ದು ಅಂದರೆ, ಚತುರ್ಮುಖ ಬ್ರಹ್ಮದೇವರಿಗೆ ಈ ಪ್ರಪಂಚ ಸೃಷ್ಟಿ ಮಾಡು ಅಂತ ಆದೇಶ ಮಾಡಿದ ಪರಮಾತ್ಮ. ಆಗ ಬ್ರಹ್ಮದೇವರು ಕೇಳ್ತಾರೆ, ಈ ಪ್ರಪಂಚ ಸೃಷ್ಟಿ ಮಾಡಿದರೆ ಇದರ ಮೇಲೆ ನಂದು ಅಂತ ವ್ಯಾಮೋಹ ಬಂದರೆ ಇದು ಬಂಧಕ ಆಗ್ತದಲ್ಲ, ನಾ ಮಾಡಿದ್ದು ನಂದು ಅಂತ ಬಂಧಕ ಆಗ್ತದೆ, ಏನು ಮಾಡೋದು? ಆಗ ಪರಮಾತ್ಮ ಹೇಳಿದ, ಚತುಶ್ಲೋಕಿ ಭಾಗವತ ಹೇಳ್ತೇನೆ, ಅದನ್ನು ಅನುಸಂಧಾನ ಮಾಡಿಕೊಂಡು ಮಾಡಿರಿ, ನಿಮ್ಮ ಕರ್ಮ ಬಂಧಕ ಆಗೋದಿಲ್ಲ, ಯಜ್ಞರೂಪ ಆಗ್ತದೆ ಅಂತ 4 ಶ್ಲೋಕದ ಭಾಗವತ ಹೇಳಿದ. ಅಹಮೇವಾ ಸಮಗ್ರೇ ಚ ನಾನ್ಯದ್ಯತ್ ಸತ್ಪರಂ ಪಶ್ಚಾದಹಂ ತ್ವಮೇತಚ್ಚಾಯೋ ವಶಿಷ್ಯೇತ ಸೋಸ್ಮ್ಯಹಂ ಋತಯರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವಚೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ ಅನ್ವಯವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ. ಇದೇ 4 ಶ್ಲೋಕ. ಇಷ್ಟೇ ಇತ್ತು ಭಾಗವತ ಮೊದಲು.
ಶ್ರೀಮನ್ನಾರಾಯಣ ಈ ಚತುಶ್ಲೋಕಿ ಭಾಗವತ ಅಥವಾ ಮೂಲ ಭಾಗವತ ರಚನೆ ಮಾಡಿ ಬ್ರಹ್ಮದೇವರಿಗೆ ಹೇಳಿದೆ. ಏನಿದೆ ಈ 4 ಶ್ಲೋಕದಲ್ಲಿ? ಕಥೆ ಯಾವುದೂ ಇಲ್ಲ. ಭಗವಂತ ಬ್ರಹ್ಮದೇವರಿಗೆ ಹೇಳಿದ್ದಿಷ್ಟೇ, ಬ್ರಹ್ಮ ನೀನು ಸೃಷ್ಟಿ ಮಾಡುವಾಗ ಇಷ್ಟು ತಿಳ್ಕೊ, ನಿನ್ನನ್ನು ಸೃಷ್ಟಿ ಮಾಡಿದವನು ನಾನೊಬ್ಬ ಇದ್ದೇನೆ ಅಂತ ತಿಳ್ಕೊ ಅಂತಂದು. ನಾನು ಸ್ವತಂತ್ರ, ನೀನು ಪರತಂತ್ರ. ನಿನ್ನೊಳಗೆ ನಿಂತುಕೊಂಡು ನಾನೇ ಸೃಷ್ಟಿ ಮಾಡುವವನು ಅನ್ನುವ ಎಚ್ಚರಿಕೆ ನಿನಗಿರಲಿ. ಯಾಕೆಂದರೆ ನಿನಗಿಂತ ಮೊದಲು ಇದ್ದೆ, ನೀನಿದ್ದಾಗೂ ಇರ್ತೀನಿ, ನೀನು ನಾಶ ಆದಮೇಲೂ ನಾನು ಉಳಿತೇನೆ. ತ್ರಿಕಾಲದಲ್ಲಿ ಅಸ್ತಿತ್ವವುಳ್ಳವನು ನಾನೇ. ನನ್ನ ಮನಸ್ಸಿಗೆ ಬಂದರೆ ಒಂದು ಕಾರ್ಯ ನಡೀತದೆ, ನನ್ನ ಸಂಕಲ್ಪಕ್ಕೆ ಬರದೇ ಇದ್ದರೆ ಕೋಟಿ ಜನ ಪ್ರಯತ್ನ ಮಾಡಿದರೂ ನಡೆಯೋದಿಲ್ಲ. ನನ್ನ ಸಂಕಲ್ಪಕ್ಕೆ ಬಂದರೆ ಹಾಗೇ ಆಗ್ತದೆ. ಕೋಟಿ ಜನ ವಿಘ್ನ ಮಾಡ್ತೇವೆ ಅಂದರೆ ಆಗೋದಿಲ್ಲ. ನನ್ನ ಸಂಕಲ್ಪಕ್ಕೆ ಬಂದದ್ದು ನಡೀತದೆ. ಹರಿಚಿತ್ತ ಸತ್ಯ, ಹರಿಚಿತ್ತ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯುತ್ತೆ. ಮತ್ತು ನೀನೇನು ಸೃಷ್ಟಿ ಮಾಡ್ತಿ, ಚೇತನ ಪ್ರಪಂಚ ಎಲ್ಲದರ ಒಳಗಡೆ ನಾನಿರ್ತೇನೆ, ನಾನಿದ್ದೇ ಇರ್ತೇನೆ. ಚೇತನದಲ್ಲಿಯೂ ನಾನಿದ್ದೇನೆ, ಅಚೇತನದಲ್ಲಿಯೂ ಇದ್ದೇನೆ. ಅದರಿಂದ ಅದಕ್ಕೊಂದು ಅಸ್ತಿತ್ವ, ಅದು ಉಪಯೋಗಕ್ಕೆ ಬೀಳ್ತದೆ. ನನ್ನ ಸನ್ನಿಧಾನ ಹೋಯಿತು ಅಂದರೆ ಅದು ಮೂಲೆ ಗುಂಪಾಗ್ತದೆ, ಅಟ್ಟದ ಮೇಲೆ ಏರ್ತದೆ. ಅಲ್ಲಿ ತನಕ ನನ್ನ ಸನ್ನಿಧಾನ ಇದ್ದಾಗ ಉಪಯೋಗಕ್ಕೆ ಬೀಳ್ತದೆ. ಇಂಥ ತತ್ವಗಳನ್ನು ಪರಮಾತ್ಮ ಹೇಳಿದ. ನಾನೇ ಸ್ವತಂತ್ರ. ಏನು ಸ್ವತಂತ್ರ ಅಂದರೆ ಅದಕ್ಕೆ ಮತ್ತೆ ವಿವರಣೆ ಕೊಡ್ತಾರೆ. ನಾನು ಸ್ವತಂತ್ರ ಅಂತ ಪರಮಾತ್ಮ ಹೇಳಿದ್ದಾನೆ. ಪ್ರಕೃತಿಯ ಬಂಧನ ನನಗಿಲ್ಲ, ಕಾಲದ ಪರಿಣಾಮ ನನ್ನ ಮೇಲೆ ಆಗೋದಿಲ್ಲ. ಪ್ರತಿಯೊಬ್ಬರ ಮೇಲೂ ಕಾಲದ ಪರಿಣಾಮ ಆಗ್ತದೆ. ಎಂಥ ವಜ್ರದ ಮಣಿ ಇಟ್ಟರೂ ಕೂಡ ಒಂದಿಷ್ಟು ವರ್ಷ ಆದಮೇಲೆ ಅದನ್ನು ತೂಕ ಮಾಡಿ ನೋಡಿದರೆ ಕಡಿಮೆ ಆಗಿರ್ತದೆ, ತೂಕ ಕಡಿಮೆ ಆಗಿರ್ತದೆ. ಯಾಕೆ? ಕಾಲದ ಪರಿಣಾಮ. ನನಗೆ ಕಾಲದ ಪರಿಣಾಮ ಇಲ್ಲ, ಪ್ರಕೃತಿಯ ಬಂಧನ ಇಲ್ಲ, ಯಾವ ಜೀವರ ಹಂಗೂ ನನಗಿಲ್ಲ, ಇನ್ನೊಬ್ಬ ಜೀವರ ಅಪೇಕ್ಷೆ ನನಗಿಲ್ಲ. ನಾನು ಏನು ಕರ್ಮ ಮಾಡಿದರೂ ನನಗೆ ಕರ್ಮದ ಲೇಪ ಇಲ್ಲ. ಈ 4 ಅಂಶ ಹೇಳಿದ. ಇದೇ ಸ್ವಾತಂತ್ರ್ಯ ಅಂದರೆ. ಪರಮಾತ್ಮನ ಸಂಕಲ್ಪಕ್ಕೆ ಬಂದದ್ದೇ ನಡೆಯೋದು. ಇದೆಲ್ಲ ಇವತ್ತಿಗೂ ಅನುಭವ ಇದೆ. ಮಹಾಭಾರತ ಯುದ್ಧ ಆಗುವಾಗ ಒಂದು ಪ್ರಸಂಗ ನಡೀತಂತೆ. ಅದು ಮಹಾಭಾರತದಲ್ಲಿಲ್ಲ, ಮಾರ್ಕಂಡೇಯ ಪುರಾಣದಲ್ಲಿದೆ. ಯಾವುದೋ ಒಂದು ಪಕ್ಷಿ, ಗರ್ಭಿಣಿ ಪಕ್ಷಿ, ಹೊಟ್ಟೆ ಒಳಗೆ 4 ಮೊಟ್ಟೆ ಇದೆ. 4 ಮೊಟ್ಟೆಗಳನ್ನು ಹೊಟ್ಟೆಯಲ್ಲಿ ಹೊತ್ತಂಥ ಗರ್ಭಿಣಿ ಪಕ್ಷಿ, ಅದು ಗರ್ಭಿಣಿ ಆದ್ದರಿಂದ ಅಲ್ಲಿ ಇಲ್ಲಿ ವಿಹಾರ ಮಾಡಿಕೊಂಡು ತಿರುಕೊಂಡು ಸೀದಾ ಕುರುಕ್ಷೇತ್ರಕ್ಕೆ ಬಂತು. ಯಾವುದೋ ಒಂದು ರಥದ ಧ್ವಜ ಇರ್ತದಲ್ಲ ಎತ್ತರಕ್ಕೆ, ಆ ಧ್ವಜದ ಕಂಬಿ ಮೇಲೆ ಕೂತ್ಕೊಂಡಿತಂತೆ. ಯಾವುದೋ ಮರದ ಶಾಖೆ ಅಂತ ತಿಳ್ಕೊಂಡಿತ್ತು, ಒಂದು ಗೆಲ್ಲು ಅಂತ ತಿಳ್ಕೊಂಡು ಅಲ್ಲಿ ಕೂತಿದೆ. ಅದು ಯುದ್ಧ ನಡೀತಾ ಇದೆ. ಅದರ ಪರಿಕಲ್ಪನೆ ಆ ಪಕ್ಷಿಗಿಲ್ಲ. ಒಬ್ಬ ಸೈನಿಕ ಒಂದು ಬಾಣ ಬಿಟ್ಟನಂತೆ, ಒಂದು ಶೂಲ ಎಸ್ತ. ಆ ಶೂಲ ಗುರಿ ಕಡೆ ಹೋಯಿತು. ಹೋಗುವಾಗ ಆ ಧ್ವಜದ ಮೇಲೆ ಕೂತ ಪಕ್ಷಿಯ ಹೊಟ್ಟೆಗೆ ತಾಕ್ಕೊಂಡು ಮುಂದೆ ಹೋಯ್ತಂತೆ. ನೇರವಾಗಿ ಚುಚ್ಚಲಿಲ್ಲ, ಸುಮ್ಮನೆ ಟಚ್ ಮಾಡಿಕೊಂಡು ಮುಂದಕ್ಕೆ ಹೋಯಿತು. ಮೊದಲೇ ಪಕ್ಷಿ ಚರ್ಮ ತೆಳುವಾಗಿರ್ತದೆ, ಅದರಲ್ಲಿಯೂ ಗರ್ಭಿಣಿ, ಹೊಟ್ಟೆ ಉಬ್ಬಿದೆ, ಚರ್ಮ ಇನ್ನೂ ತೆಳು. ಅದಕ್ಕೆ ಆ ಶೂಲ ಟಚ್ ಆದ ಕೂಡಲೇ ಹೊಟ್ಟೆ ಸೀಳಿ ಹೋಯ್ತಂತೆ ಚರ್ಮ. ಅದು ಸತ್ತೇ ಹೋಯಿತು ಆ ಪಕ್ಷಿ. 4 ಮೊಟ್ಟೆಗಳು ಕೆಳಗೆ ಬಿದ್ದುವಂತೆ. ಕೆಳಗೆ ಬಿದ್ದಾಗ ಮೊಟ್ಟೆ ಕೆಳಗೆ ಬಿದ್ದರೆ ಒಡೆಯದೇ ಇರ್ತದೆ ಅಷ್ಟು ಎತ್ತರದಿಂದ. ಆದರೆ ಹರಿಸಂಕಲ್ಪ ಆ ಮೊಟ್ಟೆ ಬೀಳೋ ಜಾಗದಲ್ಲಿ ಒಂದಿಷ್ಟು ಹುಲ್ಲು ಬೆಳೆದಿತ್ತಂತೆ, ದಟ್ಟವಾಗಿ ಹುಲ್ಲು ಬೆಳೆದಿತ್ತು. ಅದರ ಮೇಲೆ ಬಿತ್ತಂತೆ ಮೊಟ್ಟೆ. ಹತ್ತಿ ಮೇಲಿಟ್ಟರೆ ಏನಾಗೋದಿಲ್ಲ, ಡ್ಯಾಮೇಜ್ ಆಗೋದಿಲ್ಲ. ಹುಲ್ಲಿನ ಮೇಲೆ ಮೊಟ್ಟೆ ಬಿತ್ತು, ಅದು ಒಡಿಲಿಲ್ಲ, ಹಾಗೆ ಸೇಫಾಗಿದೆ. ಆದರೂ ಯುದ್ಧ ರಣರಂಗ. ಆನೆ ಓಡಾಡಿದರೆ, ಆನೆ ತುಳಿದರೆ ಏನು ಮಾಡೋದು? ಕಾಲಾಳುಗಳು, ಆನೆ, ಕುದುರೆ, ರಥ ಎಲ್ಲ ಓಡಾಡ್ತಿರ್ತಾವೆ. ಆದರೆ ಏನಾಯಿತು? ಭಗವಂತನ ಸಂಕಲ್ಪ, ಅವನ ಇಚ್ಛೆಗೆ ಬಂದಿತ್ತು. ಆ ಮೊಟ್ಟೆ ಉಳಿಬೇಕು ಅಂತ ಇಚ್ಛೆಗೆ ಬಂದಿತ್ತು. ಆದ್ದರಿಂದ ಆ ಹುಲ್ಲು ಹಾಗೇ ಉಳಿದಿತ್ತು. ಯಾವ ದನ ತಿಂದಿದ್ದಿಲ್ಲ, ಯಾರೂ ಕಿತ್ತಿದ್ದಿಲ್ಲ, ಹಾಗೇ ಇತ್ತು. 4 ಮೊಟ್ಟೆ ಅಲ್ಲಿ ಬಿದ್ದು. ಅಷ್ಟೊತ್ತಿಗೆ ಇನ್ಯಾರೋ ಸೈನಿಕ ಸೈಂಧವನ ಆನೆಗೆ ಬಾಣ ಬಿಟ್ಟನಂತೆ. ಒಳ್ಳೆ ನುರಿತವನೇ ಬಾಣ ಬಿಟ್ಟ. ಅದು ಗುರಿ ತಪ್ಪಿ ಕುತ್ತಿಗೆಯಲ್ಲಿ ಒಂದು ಗಂಟೆ ಕಟ್ಟಿದ್ರಂತೆ, ಆ ಗಂಟೆಗೆ ಬಿತ್ತು. ಆ ಗಂಟೆಗೆ ಬಿದ್ದಾಗ ಅದರ ಕೊಂಡೆ ಕಳಿಚಿ ಬಾಣದ ಫೋರ್ಸಿಗೆ ಆ ಗಂಟೆ ಬಂದು ಮೊಟ್ಟೆ ಮೇಲೆ ಮುಚ್ಚಳ ಮುಚ್ಚಿದ ಹಾಗೆ ಮುಚ್ಚಿತಂತೆ. 4 ಮೊಟ್ಟೆ ಒಳಗಡೆ, ಗಂಟೆ ಮೇಲೆ.
ಆಮೇಲೆ ಎಷ್ಟೋ ದಿವಸ ಯುದ್ಧ ನಡೆದಿದೆ, ಯಾರೂ ಆ ಗಂಟೆ ತೆಗೆದಿಟ್ಟಿಲ್ಲ. ದಾರಿಯಲ್ಲಿ ಅಡ್ಡಡ್ಡಾಗತ್ತೆ ಅಂತ ಯಾರೂ ತೆಗಿಲಿಲ್ಲ. ಹಾಗೆ ದಾಟ್ಕೊಂಡೇ ಓಡಾಡಿದರು. ಇವತ್ತಿಗೂ ಆ ಸಂಪ್ರದಾಯ ಇದೆ. ಮನೆಯಲ್ಲಿ ಏನಾದರೂ ಸಾಮಾನಿದ್ದರೆ ತೆಗೆದು ಬದಿಗಿಡಲ್ಲ, ಹಾಗೆ ಓಡಾಡ್ತಾರೆ. ಯಾಕೆ ಮಹಾಭಾರತ ಕಾಲದ ಸಂಪ್ರದಾಯ, ಅದನ್ನು ಮುರಿಬಾರ್ದು ಅಂತ ದಾಟ್ಕೊಂಡೇ ಓಡಾಡ್ತಾರೆ. ಹಾಗೇ ಆಯಿತು. ಯುದ್ಧ ಪೂರ್ತಿ ಮುಗೀತು. ಯಾರೂ ಗಂಟೆ ಕಡೆ ಲಕ್ಷ್ಯ ಇಲ್ಲ, ಆನೆ ಎಡವಿಲ್ಲ, ಯಾರೂ ಕೈಯಿಂದ ಎತ್ತಲಿಲ್ಲ, ಬದಿಗಿಡಲಿಲ್ಲ. ಯುದ್ಧ ಎಲ್ಲ ಮುಗಿದು ರಣರಂಗ ಶೂನ್ಯ ಆಯಿತು. ಯಾರೋ ಒಬ್ಬ ಋಷಿ 4 ಶಿಷ್ಯರನ್ನ ಕರ್ಕೊಂಡು ಬಂದಾಗ ಆ ಗಂಟೆಯ ಒಳಗಿನಿಂದ ಚಿಲಿಪಿಲಿ ಶಬ್ದ. ಇದೇನೋ ಶಬ್ದ ಬರ್ತಿದೆ ಅಂತ ಶಿಷ್ಯರು ಕುತೂಹಲಕ್ಕೆ ಗಂಟೆ ತೆಗೆದರೆ 4 ಮರಿಗಳಿದ್ವಂತೆ. 4 ಮರಿಗಳು ಜೀವಂತವಾಗಿದೆ. ಆ ತಾಯಿಯ ಆಯುಷ್ಯ ಮುಗಿದಿತ್ತು, ಪಕ್ಷಿದ್ದು, ಮಕ್ಕಳ ಮೊಟ್ಟೆಗಳ ಜೀವ ಹಾಗೆ ಇತ್ತು. ಇದು ಹರಿಸಂಕಲ್ಪಕ್ಕೆ ಬಂದರೆ ಉಳಿತಾರೆ ಅಂತನ್ನೋದಕ್ಕೆ ಇದು ಸಾಕ್ಷಿ. ಹರಿಸಂಕಲ್ಪಕ್ಕೆ ಬರಲಿಲ್ಲ ಅಂತ ಇಟ್ಟುಕೊಳ್ಳಿ, ಏನು ಮಾಡಿದರೂ ಆಗೋದನ್ನು. ಅದಕ್ಕೂ ಒಂದು ನಿದರ್ಶನ ಹೇಳ್ತೇನೆ. ಭಾಸ್ಕರಾಚಾರ್ಯರು ಅಂತ ಒಬ್ಬರು ಒಳ್ಳೆ ಗಣಿತಜ್ಞರು, ಜ್ಯೋತಿಷ್ಕರು, ಗಣಿತಜ್ಞರು, ಭಾರೀ ಗಣಿತ. ಭಾಸ್ಕರಾಚಾರ್ಯ ಗಣಿತ ಅಂದರೆ ಅಷ್ಟು ಮೇಧಾವಿಗಳು. ಅವರಿಗೆ ಒಂದು ಮಗು ಹುಟ್ಟಿತು, ಹೆಣ್ಣು ಮಗು ಹುಟ್ಟಿತು. ಅವರೇ ಜಾತಕ ಬರೆದರು. ಆಮೇಲೆ ಪರೀಕ್ಷೆ ಮಾಡಿದರು. ಏನಿತ್ತು ಜಾತಕದಲ್ಲಿ ಅಂದರೆ, ಈ ಹೆಣ್ಣು ಮಗುವಿಗೆ ಮದುವೆ ಮಾಡಿದರೆ ಮರುದಿವಸನೇ ವೈಧವ್ಯ ಬರ್ತದೆ ಅಂತ ಜಾತಕ. ಮದುವೆ ಮಾಡಬೇಕೋ ಬಿಡಬೇಕು, ಮದುವೆ ಮಾಡಿದರೆ ಮರುದಿನ ಗಂಡ ಸಾಯ್ತಾನೆ, ವೈಧವ್ಯ. ಯಾರಿಗೂ ಹೇಳಲಿಲ್ಲ ಭಾಸ್ಕರಾಚಾರ್ಯರು. ಹಾಗೆ ಬೆಳೆಸಿದರು ಹುಡುಗಿಯನ್ನು. ವರ ನೋಡಿದರು, ಮದುವೆನೂ ಸಿದ್ಧ ಆಯಿತು. ಅವರೇನು ಮಾಡಿದರು ಅಂತಂದರೆ, ಭಾಸ್ಕರಾಚಾರ್ಯರು ತಮ್ಮ ನಾಡಿ ಗ್ರಂಥ ಅದು ಇದು ಎಲ್ಲ ಹುಡುಕಿ ಒಳ್ಳೆ ಮುಹೂರ್ತ ಇಟ್ಟರಂತೆ. ಆ ಮುಹೂರ್ತದಲ್ಲಿ ಮದುವೆ ಮಾಡಿದರೆ ಗಂಡ ಚಿರಂಜೀವಿ ಆಗಬೇಕು, ಅಂಥ ಮುಹೂರ್ತ ಹುಡುಕ್ತೇನೆ ಅಂತ ಗಂಡ ಚಿರಂಜೀವಿ ಆಗುವ ಮುಹೂರ್ತ ಹುಡುಕಿ ಮದುವೆ ಇಟ್ಟರು. ಆಯಿತು, ಸರಿಯಾಗ್ತಿತ್ತು ಅದೇ ಮುಹೂರ್ತಕ್ಕಾಗಿದ್ದರೆ. ಆದರೆ ಹರಿಸಂಕಲ್ಪನೆ ಬೇರೆ ಇತ್ತು. ಆಗಿನ ಕಾಲದಲ್ಲಿ ಆ ಮುಹೂರ್ತ ಕಂಡುಹಿಡಿಯೋ ಕ್ರಮ ಹೇಗೆ? ಈಗಿನ ಹಾಗೆ ವಾಲ್ ಕ್ಲಾಕ್, ರಿಸ್ಟ್ ವಾಚು, ಗಡಿಯಾರ ಯಾವುದೂ ಇದ್ದಿಲ್ಲ. ಒಂದು ಕೊಳಗದಲ್ಲಿ ನೀರು ಹಾಕಿ ಅದರಲ್ಲಿ ಬಟ್ಲ ಇಡಬೇಕಂತೆ, ಒಂದು ತೂತಿನ ಬಟ್ಲು, ಇಷ್ಟೇ ತೂತಿರಬೇಕು ಅಂತ ನಿಯಮ ಇದೆ. ಒಂದು ಸಲ ಆ ಬಟ್ಲು, ಗಳಿಗೆ ಬಟ್ಲು ಅಂತ ಹೆಸರು, ಅದು ತುಂಬಿತು ಅಂದರೆ 1 ಗಂಟೆ ಆಯಿತು ಅಂತ ಅರ್ಥ. ಆ ರೀತಿ ಕೊಳಗದಲ್ಲಿ ನೀರು ತುಂಬಿಸಿ ಆ ಬಟ್ಲ ಇಟ್ಟಿದ್ದಾರೆ. ಅದು ತುಂಬೋ ಹೊತ್ತಿಗೆ ಮುಹೂರ್ತ, ಅಷ್ಟು ಫಿಕ್ಸ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ಪೂರ್ವಭಾವಿ ಕಾರ್ಯಕ್ರಮ ಎಲ್ಲ ಬೇಗ ಮುಗಿಸಿದ್ರು, ತಡ ಆಗಬಾರ್ದು ಅಂತ. ಆಮೇಲೆ ಆ ಹುಡುಗಿ, ಆ ಲೀಲಾವತಿಯೇ ಈ ಮುಹೂರ್ತ ಬಂತೋ ಇಲ್ಲೋ ಅಂತ ಕುತೂಹಲಕ್ಕೆ ಅಲ್ಲಿ ಇಣುಕಿದ್ಲಂತೆ, ಆ ಕೊಳಗದಲ್ಲಿ ಇಣುಕಿದ್ಲು. ಬಟ್ಲು ತುಂಬಿತೋ ಇಲ್ಲೋ ನೋಡೋಣ ಅಂತ. ಅವಳ ಕಿವಿಯಲ್ಲಿ ಒಂದು ರಿಂಗ್ ಇತ್ತಂತೆ. ಇದು ಇತಿಹಾಸ ನಡೆದದ್ದು. ಕಿವಿಯಲ್ಲಿ ಒಂದು ರಿಂಗು, ಅದು ಸೌದು ಹೋಗಿತ್ತಂತೆ ಒಂದು ಕಡೆ. ಆ ಸೌದು ಹೋದದ್ದು ಅವಳು ನೋಡಿಕೊಂಡಿಲ್ಲ. ಆ ಗಳಿಗೆ ಬಟ್ಲು ತುಂಬಿತೋ ಇಲ್ಲೋ ಅಂತ ಎಣುಕುವಾಗ ಯಾಕೋ ಕಿವಿ ಮುಟ್ಕೊಂಡ್ಲಂತೆ. ಆ ಸೌದು ಹೋದು ಸ್ವಲ್ಪ ಉಳಿದಿತ್ತು, ಅದು ತುಂಡಾಯಿತು. ಆ ರಿಂಗಿಗೊಂದು ಮುತ್ತಿತ್ತು, ಆ ಮುತ್ತು ನೀರಿಗೆ ಬಿತ್ತು. ರಿಂಗಿಗೊಂದು ಮುತ್ತು ಹಾಕ್ಕೊಂಡಿದ್ದಂತೆ, ಆ ಮುತ್ತು ನೀರಿಗೆ ಬಿತ್ತು. ಆ ಮುತ್ತು ನೀರಿಗೆ ಬಿದ್ದದ್ದು ಆ ತೂತಿಗೆ ಹೋಗಿ ಸಿಗಾಕೊಂಡಿತ್ತು. ನೀರು ತುಂಬ್ತಾ ಇಲ್ಲ. ನೋಡ್ತಾ ಇದ್ದಾರೆ, ಇನ್ನೂ ಗಳಿಗೆ ಬಟ್ಲು ತುಂಬಿಲ್ಲ ಅಂತಲೇ ಎಲ್ಲರೂ ಕಾಯ್ತಾ ಇದ್ದಾರೆ. ಯಾಕೆ ತುಂಬಿಲ್ಲ? ಅದು ಅವಳದ್ದೇ ಕಿವಿಯ ರಿಂಗಿನ ಮುತ್ತು ಹೋಗಿ ಆ ತೂತಿನಲ್ಲಿ ಸಿಗಾಕೊಂಡಿದ್ದು. ಎಷ್ಟೊತ್ತಾದರೂ ತುಂಬಲಿಲ್ವಲ್ಲ. ಕೊನೆಗೆ ಪುರೋಹಿತರಿಗೆ ಅನುಮಾನ ಬಂತಂತೆ. ಎಷ್ಟೊತ್ತಾಯಿತು ತುಂಬ್ತಾ ಇಲ್ಲ, ಏನೋ ಆಗಿರಬೇಕು ನೋಡೋಣ ಅಂತ ಪರೀಕ್ಷೆ ಮಾಡಿದ್ರು. ಕೆಲವು ಸಲ ಪ್ರವಚನ ಮಾಡುವಾಗ ಹಾಗೆ ಆಗ್ತದೆ. ಗಡಿಯಾರ ನಿಂತು ಬಿಟ್ಟಿರ್ತದೆ, ಗಡಿಯಾರ ನಿಂತು ಹೋಗಿರ್ತೀವಿ. ಇನ್ನೂ ಟೈಮ್ ಆಗಿಲ್ಲ ಅಂತ ನಾವು ಪ್ರವಚನ ಮಾಡ್ತಾನೇ ಇರ್ತೀವಿ. ಕೂತ್ಕೊಂಡವರು ವಾಚ್ ನೋಡ್ಕೊಳ್ಳಿಕ್ಕೆ ಶುರು. ಆವಾಗ ಗೊತ್ತಾಗ್ತದೆ, ಯಾಕೆ ವಾಚ್ ನೋಡ್ತಾ ಇದ್ದಾರಲ್ಲ ನೋಡಿದರೆ ಅದು ನಿಂತು ಹೋಗಿರ್ತದೆ. ಹಾಗಾಯಿತು. ಯಾಕೋ ನೀರು ತುಂಬ್ತಾ ಇಲ್ಲಲ್ಲ ಅಂತ ಪರೀಕ್ಷೆ ಮಾಡಿದರೆ ಆ ಮುತ್ತು ತೂತಿಗೆ ಸಿಗಾಕೊಂಡಿದೆ. ಅಷ್ಟೊತ್ತಿಗೆ ಮುಹೂರ್ತ ಮೀರಿ ಹೋಗಿತ್ತಂತೆ. ಆಮೇಲೆ ದಡಬಡ ಮಾಡಿದರು, ಮದುವೆ ಮುಗಿಸಿದರು. ಮರುದಿನ ವೈಧವ್ಯ ಬಂದೇ ಬಿಡ್ತಂತೆ. ಇದೇ ಹರಿಚಿತ್ತ ಅನ್ನೋದು. ಅವನ ಸಂಕಲ್ಪಕ್ಕೆ ಬಂದರೆ ಏನು ಮಾಡಿದರೂ ಆ ಮೊಟ್ಟೆಗಳನ್ನು ಸಾಯಿಸಲಿಕ್ಕೆ ಆಗಲಿಲ್ಲ, ಇದನ್ನು ಉಳಿಸಲಿಕ್ಕೆ ಆಗಲಿಲ್ಲ. ಎಂಥ ಮೇಧಾವಿಗಳು ಅವರು! ಎಷ್ಟು ಒಳ್ಳೆಯ ಮುಹೂರ್ತ ಹಿಡಿದ್ರು, ಆದರೆ ಆ ಮುಹೂರ್ತನೇ ಮೀರಿಸಿಬಿಟ್ಟ ಪರಮಾತ್ಮ. ಅದನ್ನೇ 4 ಶ್ಲೋಕದಲ್ಲಿ ಹೇಳಿರೋದು. ನನ್ನ ಚಿತ್ತಕ್ಕೆ ಬಂದದ್ದೇ ನಡೀತದೆ. ಇಂಥದ್ದನ್ನೆಲ್ಲ ಬ್ರಹ್ಮದೇವರಿಗೆ ಉಪದೇಶ ಮಾಡಿ ಅದಕ್ಕೆ ನಿದರ್ಶನ ರೂಪವಾಗಿ ಭಾಗವತ ರಚನೆ ಮಾಡುವಂತ ಹೇಳಿದ್ದಾರೆ. ಸಂಗ್ರಹ ಭಾಗವತ ಮಾಡಿದರು.
ಅವಳೇ ಆ ಲೀಲಾವತಿನೇ ಆಮೇಲೆ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಕಲಿತು ಭಾರೀ ಅಪ್ಪನನ್ನು ಮೀರಿಸಿದ್ಲಂತೆ. ಅದೇ ಲೀಲಾವತಿ ಗಣಿತ ಅಂತ ಪ್ರಸಿದ್ಧವಾದದ್ದು. ಆಮೇಲೆ ಬ್ರಹ್ಮದೇವರು 50 ಶ್ಲೋಕದಷ್ಟು ಭಾಗವತ ಮಾಡಿ ನಾರದರಿಗೆ ಉಪದೇಶ ಮಾಡ್ತಾರೆ. ನಾರದರು ಅದನ್ನು ವ್ಯಾಸರಿಗೆ ಒಪ್ಪಿಸಿದರು. ವ್ಯಾಸರು 18,000 ಗ್ರಂಥಾತ್ಮಕವಾದ್ದು, 15,000 ಚಿಲ್ಲರೆ ಬರ್ತದೆ, 18,000 ಗ್ರಂಥಾತ್ಮಕವಾದ ಭಾಗವತ ರಚನೆ ಮಾಡಿ ಶುಕಮಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿಂ ಶುಕಾಚಾರ್ಯ ಹೇಳಿಕೊಟ್ರು. ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಹೇಳುವಾಗ ಸೂತರು ಕೇಳಿದರು. ಆ ಸೂತರು ಶೌನಕಾದಿಗಳಿಗೆ ಭಾಗವತ ಹೇಳ್ತಾ ಇದ್ದಾರೆ. ಇವ್ರನ್ನೆಲ್ಲ ಸ್ಮರಣೆ ಮಾಡಿ, ಅಂದರೆ ಶ್ರೀಮನ್ನಾರಾಯಣ, ಬ್ರಹ್ಮದೇವರು, ನಾರದರು, ವ್ಯಾಸರು, ಶುಕಾಚಾರ್ಯರು, ಇವರು ಸೂತ ಪುರಾಣಿಕರು, ಆಮೇಲೆ ಶೌನಕಾದಿಗಳು, ಅವ್ರನ್ನೆಲ್ಲ ಸ್ಮರಣೆ ಮಾಡಿಯೇ ಭಾಗವತ ಹೇಳಬೇಕು. ಇನ್ನೊಂದು ಪರಂಪರೆಯಲ್ಲಿಯೂ ಬಂದಿದೆ. ಶ್ರೀಮನ್ನಾರಾಯಣ ಭಾಗವತವನ್ನು ಇವರಿಗೆ ಶೇಷದೇವರಿಗೆ ಉಪದೇಶ ಮಾಡಿದ್ದಾನೆ. ಶೇಷದೇವರು ಸನತ್ಕುಮಾರರಿಗೆ ಹೇಳಿದರು. ಸನತ್ಕುಮಾರರು ಸಾಂಖ್ಯಾಯನರಿಗೆ, ಸಾಂಖ್ಯಾಯನರಿಂದ ಪರಾಶರರಿಗೆ ಬಂತು. ಪರಾಶರರು ಮೈತ್ರೇಯರಿಗೆ ಹೇಳಿದರು. ಮೈತ್ರೇಯರು ವಿದುರ್ನಿಗೆ ಭಾಗವತ ಹೇಳಿದರು. ಹೀಗೆ 2 ಪರಂಪರೆಯಲ್ಲಿ ಭಾಗವತ ಬಂದಿದೆ. ಇವರೆಲ್ಲ ಭಾಗವತ ಪ್ರವರ್ತಕ ಋಷಿಗಳು. ಅವರನ್ನು ಸ್ಮರಣೆ ಮಾಡಿ ಸೂತ ಪುರಾಣಿಕರು. ಆಮೇಲೆ ಗ್ರಂಥದ ನಾಯಕ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಾರಾಯಣ ಮತ್ತು ವ್ಯಾಸ ಇಬ್ಬರೂ ನಾಯಕರೇ, ಇಬ್ಬರೂ ಪರಮಾತ್ಮನೇ. ನಾರಾಯಣ ಗ್ರಂಥ ಪ್ರತಿಪಾದ್ಯ, ವ್ಯಾಸರು ರಚನೆ ಮಾಡಿದವರು. ಇಬ್ಬರಿಗೆ ನಮಸ್ಕಾರ ಮಾಡಿ, ಭಾಗ್ಯದೇವತೆಯಾದ ದೇವೀಂ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿ, ಮುಖ್ಯ ಪ್ರಾಣದೇವರು ನರೋತ್ತಮಂ ಅಂದರೆ ಮುಖ್ಯ ಪ್ರಾಣದೇವರು. ಯಾಕೆಂದರೆ ಎಲ್ಲ ಕಾರ್ಯಗಳಿಗೆ ಅವರೇ ಸಾಧಕರು. ಅಂಥ ಪ್ರಾಣದೇವರಿಗೆ ನಮಸ್ಕಾರ ಮಾಡಿ, ಉಪಸಾಧಕೋ ನರಶ್ಚೋಕ್ತಃ, ಮುಖ್ಯ ಸಾಧಕರು ವಾಯುದೇವರು, ಉಪಸಾಧಕರು ಶೇಷದೇವರು. ಸರಸ್ವತೀ ದೇವಿನ ನಮಸ್ಕಾರ ಮಾಡಿ, ಉಪಸಾಧಕರಾದ ಶೇಷದೇವರನ್ನು ನಮಸ್ಕಾರ ಮಾಡಿ, ತಥೋ ಜಯಮುದೀರಯೇತ್, ಜಯ ಅನ್ನೋ ಭಾಗವತವನ್ನು ಹೇಳ್ತೇನೆ ಅಂತ ಪ್ರಾರಂಭ ಮಾಡಿದ್ದಾರೆ.